ಹಾಸನ ಜಿಲ್ಲೆಯ ಆಲೂರಿನಲ್ಲಿ ಭಾರಿ ಪ್ರಮಾಣದ ಅಕ್ಕಿಯ ಲಾರಿಯೊಂದು ಅಪಘಾತಕ್ಕೀಡಾಗಿದೆ. ಮಂಗಳೂರಿನಿಂದ ಬನ್ನೂರಿಗೆ ಬರ್ತಾ ಇದ್ದ ಅನ್ನಭಾಗ್ಯ ಅಕ್ಕಿಯನ್ನ ಸಾಗಿಸುತ್ತಿದ್ದ ಲಾರಿ ಹಾಸನ ಜಿಲ್ಲೆಯ ಆಲೂರು ತಾಲೂಕು ಆ ಭಾಗದಲ್ಲಿ ಭಾರಿ ಪ್ರಮಾಣದ ಪಡಿತರ ಅಕ್ಕಿ ಇದೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ. ಆ ಲಾರಿಯಲ್ಲಿದ್ದಿದ್ದು ಆ ಅಕ್ಕಿ ಪಡಿತರ ಅಕ್ಕಿ ಅರ್ಥಾತ್ ಅನ್ನಭಾಗ್ಯದ ಅಕ್ಕಿ ಎಂದು ಜನ ಅನುಮಾನಿಸಿದ್ದಾರೆ. ಆ ಅಕ್ಕಿಯನ್ನು ಏಕೆ ಸಾಗಿಸಲಾಗ್ತಿತ್ತು ಎಂಬ ಪ್ರಶ್ನೆಗಳು ಕೂಡ ಉದ್ಭವಗೊಂಡಿದೆ. ಕೂಡಲೇ ಆಹಾರ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಜನಾಗ್ರಹಗಳು ಕೂಡ ವ್ಯಕ್ತವಾಗಿದೆ. ಎಲ್ಲಿಂದ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು ಅನ್ನುವುದರ ಬಗ್ಗೆ ಅನುಮಾನವೂ ಕೂಡ ಮೂಡಿದೆ. ಆ ಹಿನ್ನೆಲೆಯಲ್ಲಿ ಜನರು ಕೂಡ ಆಗ್ರಹಿಸುತ್ತಿದ್ದಾರೆ. ಹಾಸನ ಜಿಲ್ಲೆ ಆಲೂರಿನಲ್ಲಿ ಭಾರಿ ಪ್ರಮಾಣದ ಅಕ್ಕಿಯ ಲಾರಿ ಅಪಘಾತ ಆಗಿದ್ದು, ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ಈ ಬಗ್ಗೆ ಒಂದು ಪ್ರಾಥಮಿಕವಾದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ಮಂಗಳೂರಿನಿಂದ ಬನ್ನೂರಿಗೆ ಯಾಕೆ ಹೋಗ್ತಾ ಇತ್ತು? ಈಗ ಅನ್ನಭಾಗ್ಯದ ಅಕ್ಕಿಗಳನ್ನ ಆಯಾಯ ಜಿಲ್ಲೆಗಳಿಗೆ ಸಪ್ಲೈ ಮಾಡ್ತಾರೆ, ಅದು ಅಪರಾಧ ಅಲ್ಲ. ಸಪ್ಲೈ ಮಾಡದಲ್ಲಿ ಪಡಿತರ ಅಂಗಡಿಗೆ ಹೆಂಗೋಗುತ್ತೆ ಅಕ್ಕಿಗಳು. ಹಾಗಾಗಿ ಲಾರಿಗಳ ಮುಖಾಂತರವಾಗಿ ಬೇರೆ ಬೇರೆ ಭಾಗವಾಗಿ ಹೋಗ್ತವೆ ಅಕ್ಕಿಗಳು. ಆದರೆ ರಾಜ್ಯದಲ್ಲಿ ಅನೇಕ ಈ ಅನ್ನಭಾಗ್ಯ ಅಕ್ಕಿ ಕಳ್ಳತನ ಪ್ರಕರಣಗಳು ವರದಿಯಾಗಿತ್ತು. ಅದನ್ನು ಕಳ್ಳತನದ ಮುಖಾಂತರವಾಗಿ ಸಾಗಿಸಲಾಗ್ತಾ ಇದೆ, ಈ ತರಹದ ಅನುಮಾನ. ಈ ಆಲೂರಿನಲ್ಲಿ ಆಕ್ಸಿಡೆಂಟ್ ಆದಾಗ ಅದರೊಳಗಿದ್ದಂಥ ಅಕ್ಕಿಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಜನ ಕೂಡ ಅನುಮಾನ ಮೂಡಿತ್ತು, ಇದು ಯಾಕೆ ಹೋಗ್ತಾ ಇದೆ, ಇದು ಎಲ್ಲಿ ತಗೊಂಡು ಹೋಗ್ತಿದ್ದಾರೆ, ಯಾವ ಕಾರಣಕ್ಕೆ ಅಂತ. ಸ್ಥಳೀಯ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಆ ಅಕ್ಕಿಯನ್ನು ಯಾಕೆ ಸಾಗಿಸಲಾಗ್ತಾ ಇತ್ತು ಎಂಬ ಪ್ರಶ್ನೆ ಮೂಡಿದೆ. ಕೂಡಲೇ ಆಹಾರ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಜನಾಗ್ರಹ ವ್ಯಕ್ತವಾಗಿದೆ. ಎಲ್ಲಿಂದ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು ಅದರ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನಲ್ಲಿ ಸಂಭವಿಸಿರುವಂತಹ ದುರಂತ. ಇದು ಅಕ್ಕಿಯ ಲಾರಿ ಅಪಘಾತಕ್ಕೀಡಾಗಿದೆ. ಅದರ ಒಳಗಿದ್ದಂತಹ ಅಕ್ಕಿ ಅದನ್ನು ಕೂಡ ಸೆರೆ ಹಿಡಿಯಲಾಗಿದೆ. ಸೊ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದರೊಳಗೆ ಅಕ್ಕಿ ಚೀಲಗಳಿದ್ದಾವೆ. ಇದು ಅನ್ನಭಾಗ್ಯದ ಅಕ್ಕಿನ ಅಂತ ಹೇಳಿ ಪ್ರಶ್ನೆಗಳು ಮೂಡಿದೆ. ಇದು ಯಾಕೆ ತಗೊಂಡು ಹೋಗ್ತಿದ್ದಾರೆ, ಎಲ್ಲಿಗೆ, ಯಾವ ಕಾರಣಕ್ಕೆ, ಯಾರು ಕಳಿಸ್ಕೊಟ್ರು, ಇದಕ್ಕೆ ಸಂಬಂಧಪಟ್ಟ ಹಾಗಿನ ದಾಖಲೆಗಳಿದ್ದಾವ, ಎಷ್ಟು ಚೀಲಗಳಿದ್ದಾವೆ, ಬನ್ನೂರಿಗೆ ಯಾಕೆ ತಗೊಂಡು ಹೋಗ್ತಾ ಇದ್ದೀರಿ ಮಂಗಳೂರಿನಿಂದ? ಅಲ್ಲೇನಾದರೂ ಬೇರೆ ಪಡಿತರ ಅಂಗಡಿ ಕೊಡೋದಕ್ಕೋ, ಸರ್ಕಾರಿ ಕೆಲಸನೋ, ಸರ್ಕಾರದ ಆಹಾರ ಇಲಾಖೆಯ ನಿರ್ದೇಶನದಂತೆ ನೀವು ತಗೊಂಡು ಹೋಗ್ತಾ ಇದ್ರು? ಒಂದಷ್ಟು ಅನುಮಾನಗಳು ಕೂಡ ಮೂಡಿರುವಂತಹದ್ದು. ಬನ್ನೂರಿಗೆ ಅನ್ನಭಾಗ್ಯದ ಅಕ್ಕಿಯನ್ನು ಸಾಗಿಸುತ್ತಿದ್ದ ಲಾರಿಯೊಂದು ಹಾಸನದ ಆಲೂರಿನಲ್ಲಿ ಅಪಘಾತಕ್ಕೀಡಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹಾಸನದ ರಿಪೋರ್ಟರ್ ಯೋಗೇಶ್ ಈಗ ಫೋನ್ ಸಂಪರ್ಕದಲ್ಲಿ. ಯೋಗೇಶ್, ಈ ಅಪಘಾತ ಯಾವಾಗ ಸಂಭವಿಸಿತ್ತು, ಜೊತೆಗೆ ಅಲ್ಲಿನ ಜನ ಈಗ ಒಂದಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಅನುಮಾನ, ಏನಂತೆ, ಈ ಅಪಘಾತ ಸಂಭವಿಸಿದ್ದು ಯಾವಾಗ? ಸರ್, ಇದು ಏನು ನಿನ್ನೆಯ ಬೆಳಗ್ಗೆ 8:30 ಸರಿಸುಮಾರಿನಲ್ಲಿ ಮಂಗಳೂರಿನಿಂದ ಹಾಸನ ಅಂದ್ರೆ ಬೆಂಗಳೂರು ಕಡೆಗೆ ಹೋಗ್ತಿದ್ದಂತ ಒಂದು ಟ್ಯಾಂಕರ್ ಅಪಘಾತ ಆಗುತ್ತೆ. ಏನು ಹಾಸನ ಜಿಲ್ಲೆಯ KSRTC ಡಿಪೋದಲ್ಲಿ ಕೆಲಸ ಮಾಡಿದಂತ ಚೆಕಿಂಗ್ ಇನ್ಸ್ಪೆಕ್ಟರ್ನ ಅವರು ಒಂದು ಬಸ್ ಅನ್ನ ತಡೆಯಕ್ ಹೋದಾಗ ಅವ್ರ ಮೇಲೆ ಇವರು ಲಾರಿಯನ್ನ ಹರಿಸಿರ್ತಾರೆ. ಅದು ಮೇಲ್ನೋಟಕ್ಕೆ ಏನು ಡ್ರೈವರ್ನ ಅಜಾಗರೂಕತೆ ಅನ್ನೋದನ್ನ ಕಂಡು ಬಂತು. ಆದ್ರೆ ಒಳಕ್ಕೆ ನೋಡಿದಾಗ ಆ ಲಾರಿನಲ್ಲಿ ಇದ್ದಿದ್ದು ಏನು, ಯಾವ ಗೂಡ್ಸ್ ಇತ್ತು ಅಂತೇಳಿ ಚೆಕ್ ಮಾಡಿದಾಗ ಆ ಲಾರಿನಲ್ಲಿ ಇದ್ದಿದ್ದು ಅಕ್ಕಿ. ಯಾವ ಅಕ್ಕಿ ಅಂದ್ರೆ ಅವ್ರು ಹೇಳ್ತಿರೋ ಪ್ರಕಾರವಾಗಿ ಇದು ಬಾಯ್ಲ್ಡ್ ರೈಸ್ ಮಂಗಳೂರಿಂದ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದಾರೆ. ಆದ್ರೆ ಕೇವಲ 10 ರಿಂದ 15 ಚೀಲಗಳು ಮಾತ್ರ ಮೇಲೆ ಮುಚ್ಚಿ ಬಾಯ್ಲ್ಡ್ ರೈಸ್ ಅನ್ನ ಮುಚ್ಚಿ ಉಳಿದಿದ್ದೆಲ್ಲವೂ ಕೂಡ ಅನ್ನಭಾಗ್ಯದ ಅಕ್ಕಿ ಇದಾವೆ. ಇದು ನಮ್ಮ ಆಲೂರಿನ ಪೊಲೀಸ್ ಸಿಬ್ಬಂದಿಗೂ ಕೂಡ ಗೊತ್ತಿಲ್ಲ. ಅವ್ರು ಕೇಳಿದಾಗ ಪೊಲೀಸ್ ಸಿಬ್ಬಂದಿಗೆ ಹೇಳಿರುವಂತಹದ್ದು ಇದು ಬಾಯ್ಲ್ಡ್ ರೈಸ್ ಅನ್ನ ನಾವು ಸಪ್ಲೈ ಮಾಡ್ತಾ ಇದೀವಿ ಅಂತ. ಹಾಗಾದ್ರೆ ಈ ಅಕ್ಕಿ ಎಲ್ಲಿ ಹೋಗ್ತಾ ಇತ್ತು, ಮಂಗಳೂರಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಬನ್ನೂರ್ಗೆ ಹೋಗ್ತಾ ಇತ್ತಾ, ಮೈಸೂರಿಗೆ ಹೋಗ್ತಾ ಇತ್ತಾ, ಎಲ್ಲಿಗೆ ಹೋಗ್ತಾ ಇತ್ತು? ಜೊತೆಗೆ ಏನು ಅಕ್ಕಿಯ ವಾರಸುದಾರಿದ್ದಾರೆ ಅವರನ್ನ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಆಯ್ತಪ್ಪ, ಇದು ಅಕ್ಕಿ ಆದ್ರೆ ಅಕ್ಕಿಗೆ ಸಂಬಂಧಿಸಿದ ದಾಖಲಾತಿಯನ್ನ ತಗೋಬ, ಪರ್ಮಿಟ್ ಇರಬೇಕು, ಪರ್ಮಿಟ್ ನ ಕೊಡು ಅಂತ ಕೇಳಿದಾಗ ಅವರು ಪರ್ಮಿಟ್ ನ ಕೂಡ ತಂದಿಲ್ಲ. ಇನ್ನೂ ಕೂಡ ಅವರು ಪೊಲೀಸರಿಗೆ ಪರ್ಮಿಟ್ ನ ಸಬ್ಮಿಟ್ ಮಾಡಿಲ್ಲ. ಜೊತೆಗೆ ಅಪಘಾತ ಆದ ತಕ್ಷಣ ಲಾರಿಯಲ್ಲಿದ್ದಂತಹ ಬಿಲ್ಲುಗಳನ್ನು ಸಹ ಎತ್ಕೊಂಡು ಲಾರಿ ಚಾಲಕ ಓಡೋಗಿದ್ದಾನೆ, ತಪ್ಪಿಸ್ಕೊಂಡಿದ್ದಾನೆ. ಯಾಕೆ ಈ ತರ ಮಾಡ್ದ ಅನ್ನೋದು ಕೂಡ ಜನರಲ್ಲಿ ಪ್ರಶ್ನೆ ಓಡಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು
ಕೇವಲ 2 ಕೆಜಿ 3 ಕೆಜಿ 5 ಕೆಜಿ ಅಕ್ಕಿನ ಯಾರೋ ಒಬ್ರು ಬಡವರು ತಮ್ಮ ಅಗತ್ಯಕ್ಕೆ ಸಾಕಾಗಿ ಉಳಿದಂತ ಅಕ್ಕಿನ ಮಾರಾಟ ಮಾಡಿದ್ರೆ ಅವರ ಇಡೀ ಪಡಿತರ ಚೀಟಿಯನ್ನೇ ರದ್ದು ಮಾಡ್ತೀನಿ ಅಂತ ಆದೇಶ ಮಾಡಿರುವ ಮುಖ್ಯಮಂತ್ರಿಗಳು ಏನು ಒಂದು ಲಾರಿ ತುಂಬಾ ಅನ್ನಭಾಗ್ಯದ ಅಕ್ಕಿ ಹೋಗ್ತಾ ಇದೆ ಅಂದ್ರೆ ಎಲ್ಲಿ ಹೋಗ್ತಾ ಇದೆ ಇವರ ನೀತಿ? ಅಂದ್ರೆ ಈ ಒಂದು ಏನು ಕಳ್ಳ ಸಾಗಾಣಿಕೆಯಲ್ಲಿ ಎಲ್ಲೋ ಒಂದ್ ಕಡೆ ಮಂತ್ರಿಗಳಿರ್ಬೋದು, ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ ಶಾಹಿಲ್. ಯೋಗೇಶ್, ಇಲ್ಲಿ ಲಾರಿಯ ಒಳಗೆ ಮೇಲ್ಭಾಗದಲ್ಲಿ ಬೇರೆಯೇ ಅಕ್ಕಿಗಳನ್ನ ಇಟ್ಟು ಕೆಳಭಾಗದಲ್ಲಿ ಏನು ಪಡಿತರ ಅನ್ನಭಾಗ್ಯದ ಅಕ್ಕಿ, ಏನು ಪಾಲಿಶ್ಡ್ ಅಕ್ಕಿ, ವೈಟ್ ರೈಸ್ ಅಂತ ಏನು ಕರಿತೀವೋ ಅದನ್ನ ಇಡೋದು ಇದು ವ್ಯವಸ್ಥಿತವಾಗಿ ಇಟ್ಟಿದಾರಾ ಅಂತ? ಇದು ಲಾರಿಯ ಒಳಗಡೆ ಮೇಲ್ಭಾಗದಲ್ಲಿ ಸರಿಸುಮಾರು 10ರಿಂದ 15 ಚೀಲದ ಅಕ್ಕಿಗಳನ್ನ ಬಾಯ್ಲ್ಡ್ ರೈಸ್ ಅಕ್ಕಿಯನ್ನ ಇಟ್ಟು ಅವ್ರ ಮೇಲ್ನೋಟಕ್ಕೆ ಅವರ ಪ್ರಕಾರದಲ್ಲಿ ಏನಾಗ್ತದೆ ಅಂದ್ರೆ ಮೇಲ್ನೋಟಕ್ಕೆ ಚುಚ್ಚಿದ್ರೆ ಅಥವಾ ತೆಗೆದ್ರೆ ಯಾರಾದ್ರೂ ತೆಗೆದ್ರು ಕೂಡ ಇದು ಬಾಯ್ಲ್ಡ್ ರೈಸ್ ಅಂತ ಕಾಣ್ಬೇಕು ಅನ್ನೋದನ್ನ ಸುತ್ತಲೂ ಆ ಲಾರಿಯ ಒಳಗೆ ಸುತ್ತಲೂ ಕೂಡ ಬಾಯ್ಲ್ಡ್ ರೈಸ್ ಅನ್ನ ಹಾಕಿ ಮಧ್ಯಭಾಗದಲ್ಲಿ ಅನ್ನಭಾಗ್ಯದ ಅಕ್ಕಿಯನ್ನ ಹಾಕಿದ್ದಾರೆ. ಹಾಗಾದ್ರೆ ಸರ್ಕಾರದಿಂದ ಪರ್ಮಿಟ್ ತಗೊಂಡು ಅಥವಾ ಅವರು ನ್ಯಾಯ ರೀತಿಯಲ್ಲಿ ಈ ರೀತಿ ಅಕ್ಕಿನ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೆ ಅವರು ಸುತ್ತಲೂ ಕೂಡ ಬಾಯ್ಲ್ಡ್ ರೈಸ್ ಅನ್ನ ಹಾಕಿ ಮಧ್ಯಕ್ಕೆ ಅನ್ನಭಾಗ್ಯದ ಅಕ್ಕಿಯನ್ನ ಹಾಕಿದ್ರು ಅನ್ನೋದು ಕೂಡ ಪ್ರಶ್ನೆ ಇದೆ. ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದ್ರೂ ಆಹಾರ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು ಯಾರಾದ್ರೂ ಬಂದ್ರ ಅಥವಾ ಅವ್ರ ಗಮನಕ್ಕೆ ಹೋಗೋ ಪ್ರಯತ್ನಗಳಾಗಿದೆಯಾ ಯೋಗೇಶ್? ಈಗಾಗ್ಲೇ ನಾವೇ ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಜೊತೆಗೆ ಆಲೂರು ತಾಲೂಕಿನ ಪೊಲೀಸ್ ಸಿಬ್ಬಂದಿ ಕೂಡ ಪ್ರಯತ್ನಕ್ಕೆ ಸಂಬಂಧಪಟ್ಟಿದ್ದಾರೆ. ಇಲ್ಲಿರುವಂತಹ ಫುಡ್ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ ಅಂದ್ರೆ, ಸರ್ ಇದು ನಮಗ್ ಬರಲ್ಲ, ಒಂದ್ಸಲ ಪೊಲೀಸ್ನವರು ಅದನ್ನ ತಮ್ಮ ಕಸ್ಟಡಿಗೆ ತಗೊಂಡ್ಕೊಂಡ್ಮೇಲೆ ಅವರು ಅದನ್ನ FSL ಗೆ ಕಳಿಸ್ಬೇಕು, ನಮಗ್ ಗೊತ್ತಾಗಲ್ಲ ಅಂತ. ಹಾಗಾದ್ರೆ ಅನ್ನಭಾಗ್ಯದ ಅಕ್ಕಿಯನ್ನ ಕದ್ದೊಡಿತಾ ಇದ್ದಾಗ ಇದು ಯಾರ ಇಲಾಖೆಗೆ ಬರುತ್ತೆ? ಇದು ಆಹಾರ ಇಲಾಖೆಗೆ ಬರುತ್ತೆ. ಆಹಾರ ಇಲಾಖೆಯವರು ಅದನ್ನ ಮೇಲ್ನೋಟಕ್ಕೆ ಬಂದು ಚೆಕ್ ಮಾಡಿ ವರದಿನ ಕೊಡ್ಬೇಕು, ಇದು ಅನ್ನಭಾಗ್ಯದ ಅಕ್ಕಿನ ಅಥವಾ ಬೇರೆ ಅಕ್ಕಿನ ಅಂತ. ಅನ್ನಭಾಗ್ಯದ ಅಕ್ಕಿ ಅಂತ ಅಂದ್ರೆ ಅದನ್ನ ದೃಢೀಕರಿಸೋದಕ್ಕೆ FSL ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಇಷ್ಟನ್ನು ಮಾಡ್ಬೇಕು ಅಂದಾಗ ಈಗಾಗಲೇ ನಾನು ಹಾಸನ ಜಿಲ್ಲಾ ಆಹಾರ ಇಲಾಖೆಯ ಮುಖ್ಯಾಧಿಕಾರಿಯನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಿರಿ. ಅವ್ರು ಹೇಳ್ತಾ ಇದ್ದಾರೆ, ಸರ್ ಹೌದು, ನಾವು ಇವತ್ತು ಬಂದು ಚೆಕ್ ಮಾಡ್ತೀವಿ, ಅದೇನಾದ್ರೂ ಅನ್ನಭಾಗ್ಯದ ಅಕ್ಕಿ ಅಂತ ಗೊತ್ತಾದ್ರೆ ನಾವೇ ಅವ್ರ ಮೇಲೆ ಏನು ಕೇಸ್ನ ದಾಖಲು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರೆ. ಆದ್ರೆ ಇದು ಯಾವ ರೀತಿ ನಡೀತಾ ಇದೆ ಅಂದ್ರೆ, ಈಗಾಗ್ಲೇ ಲಾರಿಗೆ ಸಂಬಂಧಪಟ್ಟ ಮಾಲೀಕರವಾಗಿ ಇರ್ಬೋದು, ಅಕ್ಕಿಯ ವಾರಸ್ದಾರ್ ಇರ್ಬೋದು, ನಿನ್ನೆಯಿಂದ ಕೂಡ ಹಾಲೂರಲ್ಲೇ ಬಿಟ್ಟಿದ್ದಾರೆ. ಹಾಲೂರಲ್ಲೇ ಬಿಟ್ಟು ಯಾವ ರೀತಿ ಪ್ರಚಾರ ಆಗ್ತಾ ಇದಾರೆ ಅಂತಂದ್ರೆ ಇದು ಮಂತ್ರಿಗಳ ಲೆವೆಲ್ ಅಲ್ಲಿ ಪ್ರಚಾರ ಆಗ್ತಾ ಇದಾರೆ. ಅಂದ್ರೆ ಇದು ಎಷ್ಟು ದೊಡ್ಡ ಮಟ್ಟದ ಒಂದು ಕಾಳಸಂತೆಯಲ್ಲಿ ವ್ಯಾಪಾರ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿದೆ ಶಾಹಿಲ್. ಎಸ್, ಇನ್ನು ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಪ್ರಾಥಮಿಕ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಬೇಕು. ಇದು ಎಲ್ಲಿಂದ ಬಂತು, ಯಾವ ಕಾರಣಕ್ಕೋಸ್ಕರ ಬನ್ನೂರಿಗೆ ಹೋಗ್ತಾ ಇತ್ತು, ಇನ್ನು ಸಂಬಂಧಪಟ್ಟ ಹಾಗೆ ಸ್ಥಳದಿಂದ ಚಾಲಕ ಯಾಕೆ ಎಸ್ಕೇಪ್ ಆದ, ಅಥವಾ ಈ ಒಂದು ಸಣ್ಣ ಅಪಘಾತಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಯಾಕಾಗ್ತಾ ಇದೆ, ಈ ಬಗ್ಗೆಯೂ ಕೂಡ ಅಧಿಕಾರಿಗಳು ತನಿಖೆ ಮಾಡಬೇಕು ಎನ್ನುವಂಥ ಆಗ್ರಹ ಕೂಡ ವ್ಯಕ್ತವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಯೋಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.